ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಆಧ್ಯಾತ್ಮವನ್ನು ನಾವು ಏಕೆ ಬೇಗನೆ ತಿಳಿದುಕೊಳ್ಳಬೇಕು ಎನ್ನುವುದನ್ನು ನೋಡೋಣ. ನಮ್ಮ ಈ ಜೀವನ ಬಹಳ ಚಿಕ್ಕದು, ಬಹಳ ಅಲ್ಪ ಸಮಯದ್ದು. ಎಂದಿನಿಂದ ಮಾನವನ ಸೃಷ್ಟಿಯಾಯಿತೋ ಅಂದಿನಿಂದ ಆಧ್ಯಾತ್ಮ ಆರಂಭವಾಗಿದೆ. ಬಹಳಷ್ಟು ಜನ ಇದರ ಹುಡುಕಾಟ ಅನ್ವೇಷಣೆ ಮಾಡಿದ್ದಾರೆ. ವ್ಯಕ್ತಿ ಜನ್ಮ ಪಡೆದಾಗಿನಿಂದ ಒಬ್ಬರಲ್ಲ ಒಬ್ಬರ ಮೇಲೆ ಅವಲಂಬಿಸಿರುತ್ತಾನೆ. ಅಂದರೆ ಬಾಲ್ಯದಲ್ಲಿ ತಾಯಿಯ ಮೇಲೆ ಅವಲಂಬನೆ, ನಂತರ ತಂದೆ, ನಂತರ ಜೀವನ ಸಂಗಾತಿ, ಹೀಗೆ ಅವಲಂಬಿತವಾಗಿಯೇ ಬರುತ್ತಿರುತ್ತಾನೆ. ಜೀವನದಲ್ಲಿ ಎಂದಿಗೂ ಸೋಲಬಾರದು, ದುಃಖಕ್ಕೆ ಒಳಗಾಗಬಾರದು ಎಂದು ಚಿಕ್ಕವರಿಂದಲೇ ನಮಗೆ ಹೇಳಿಕೊಡಲಾಗ್ತದೆ. ಆದರೆ ಕರ್ಮ ಬಂಧನಗಳಿಂದಾಗಿ ಸೋಲು, ನೋವುಗಳು, ದುಃಖಗಳು ಬಂದಾಗ ವ್ಯಕ್ತಿ ಸಹಿಸಲಾರದೆ ತನ್ನ ಜೀವನಕ್ಕೆ ತಾನೇ ಕೊನೆಯನ್ನು ಹಾಡುತ್ತಾನೆ. ಈ ನಿಟ್ಟಿನಲ್ಲಿ ನೋಡಿದಾಗ ಆಧ್ಯಾತ್ಮವು ನಮ್ಮನ್ನು ಈ ಎಲ್ಲದರಿಂದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಜೀವನದಲ್ಲಿ ಒಬ್ಬ ಆಧ್ಯಾತ್ಮ ಗುರು ಬೇಕೇ ಬೇಕು. ಆಗಲೇ ನಾವೊಂದು ಒಳ್ಳೆಯ ಮಾರ್ಗಕ್ಕೆ ಬರುತ್ತೇವೆ. ಜೀವನದಲ್ಲಿ ಯಾವುದೇ ರೀತಿಯ ಭಯ ಇರಬಾರದು. ಆದರೆ ಮೃತ್ಯುವಿನ ಭಯ ಎಲ್ಲರನ್ನು ಕಾಡುತ್ತಿದೆ. ಮೃತ್ಯು ಹೇಳಿ ಬರುವುದಿಲ್ಲ, ನಮ್ಮ ಕೈಯಲ್ಲಿಯೂ ಇಲ್ಲ. ಹೀಗಾಗಿ ನಾವು ಜೀವನದ ಅನುಭವವನ್ನು ಪಡೆಯುತ್ತಾ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳೊಂದಿಗೆ ಹೋರಾಡುತ್ತಾ ಬರಬೇಕು. ಸದಾ ತಯಾರಾಗಿರಬೇಕು. ಇದಕ್ಕಾಗಿ ನಮಗೆ ಆಧ್ಯಾತ್ಮ ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಜೀವನ ಬಹಳ ಅಲ್ಪಕಾಲಿಕವಾಗಿದ್ದು ಇಲ್ಲಿ ನಮ್ಮ ಜಾಗೃತಿ, ಅಂದರೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಹೋಗಿ ಸೇರಬೇಕು, ಇದನ್ನು ತಿಳಿಯದ ಹೊರತು ಜೀವನ ಅಪೂರ್ಣ. ಆಧ್ಯಾತ್ಮದ ಹೊರತು ಜೀವನ ಅಪೂರ್ಣವಾಗಿದೆ. ಜ್ಞಾನದ ಹೊರತು ಏನೂ ಸಿಗುವುದಿಲ್ಲ. ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳ ಉತ್ತರಕ್ಕಾಗಿ ನಾವು ಹುಡುಕಾಟ ನಡೆಸುವಂತಹ ಅವಶ್ಯಕತೆಯೂ ಇಲ್ಲ. ಎಲ್ಲದರ ಉತ್ತರ ಸಿಕ್ಕರೂ ಸಹ ಅದು ತನ್ನ ಸಮಯಕ್ಕೆ ತಾನೇ ಸಿಗುತ್ತಾ ಹೋಗುತ್ತದೆ. ಆದರೆ ನಾವು ನಮ್ಮ ಬಗ್ಗೆ ತಿಳಿಯುವುದು ಮುಖ್ಯವಾಗಿದೆ. ನಮ್ಮ ಮುಂದಿನ ಪಯಣ ಹೇಗೆ ಇರಬೇಕು ಎಂಬುದನ್ನು ಆತ್ಮ ತಾನೇ ತಿಳಿದುಕೊಳ್ಳಬೇಕು. ಈ ಜೀವನ ಕ್ಷಣಿಕ, ಎಲ್ಲವೂ ನಶ್ವರ, ಕ್ಷಣಭಂಗುರವಾಗಿದೆ. ಇವತ್ತು ಇದೆ, ನಾಳೆ ಇಲ್ಲ. ಆತ್ಮ ಜಾಗೃತಿಯ ಕಡೆ ಮುನ್ನಡೆಯಬೇಕು. ನಾವು ಯಾರು, ಏಕೆ ಬಂದಿದ್ದೇವೆ, ಏನು ಮಾಡಬೇಕಿದೆ, ಜೀವನ ಅಂದರೇನು, ಮುಕ್ತಿ ಅಂದರೇನು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಂಡು ಅಭ್ಯಾಸ ಮಾಡಬೇಕು. ಅಂದರೆ ಆತ್ಮ ಸ್ವರೂಪದಲ್ಲಿರುವಂತಹ ಅಭ್ಯಾಸ ಮಾಡಬೇಕು. ಈ ಪ್ರಶ್ನೆಗಳ ಜಾಗೃತಿ ಬಹಳ ಮುಖ್ಯ. ಕರ್ಮ ಸಿದ್ಧಾಂತವನ್ನು ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ಮತ್ತೆ ಜನನ ಮರಣದ ಚಕ್ರಕ್ಕೆ ಒಳಗಾಗುತ್ತೇವೆ. ಈ ಜೀವನದಲ್ಲಿ ನಮಗೆ ಯಾರಿಂದ ಏನು ಮತ್ತು ಎಷ್ಟು ತಿಳುವಳಿಕೆ ಅನ್ನೋದು ಸಿಕ್ಕಿದೆಯೋ ಆ ಎಲ್ಲದರ ಬಗ್ಗೆ ನಮಗೆ ಗೌರವ ಇರಬೇಕು. ಸ್ಕೂಲ್ ಟೀಚರೇ ಇರಲಿ ಅಥವಾ ಕಾಲೇಜ್ ಅಧ್ಯಾಪಕರೇ ಇರಲಿ, ಕೆಲವರು ಲೌಕಿಕ ಜೀವನವನ್ನು ಬದುಕುವುದನ್ನು ಕಲಿಸಿದರೆ, ಇನ್ನು ಕೆಲವರು ನಮಗೆ ಹಣ ಸಂಪಾದನೆಯ ಬಗ್ಗೆ ತಿಳಿಸಿಕೊಟ್ಟಿರಬಹುದು. ಯಾವುದು ಏನೇ ಇರಲಿ, ಎಲ್ಲವನ್ನ ನಾವು ಸದಾ ನೆನಪಿನಲ್ಲಿಡಬೇಕು. ಇದು ನನ್ನ ಜರ್ನಿ ಆಗಿದೆ, ನಾನೇ ಸಾಗಿಸಬೇಕು ಅಂದಾಗ ನನ್ನ ಮನಸ್ಸು ನಿಯಂತ್ರಣದಲ್ಲಿರಬೇಕು. ಏಕೆಂದರೆ ಮನಸ್ಸು ತುಂಬ ಚಂಚಲವಾಗಿದೆ. ನಮ್ಮನ್ನು ಅದು ಎಲ್ಲಿ ಬೇಕಾದರೂ ಕೊಂಡೊಯ್ಯಬಲ್ಲದು. ನಮ್ಮ ಮನಸ್ಸು ನಮ್ಮ ಸ್ನೇಹಿತ, ಆದರೆ ಅದನ್ನು ನಾವು ಬಿಟ್ಟರೆ ಅದು ನಮ್ಮ ಶತ್ರುವು ಆಗಬಹುದು. ಮನಸ್ಸನ್ನು ಸದಾ ಒಳ್ಳೆಯ ಗೆಳೆಯನನ್ನಾಗಿ ಮಾಡಬೇಕು. ಈ ಜೀವನ ಸಮುದ್ರದಷ್ಟು ವಿಶಾಲ. ಅನಂತ ಅಲೆಗಳು ಏಳುತ್ತಿರುತ್ತವೆ ಮತ್ತು ಅಲೆಗಳು ಕರಗುತ್ತಿರುತ್ತವೆ. ಪ್ರಕೃತಿಯಲ್ಲಿ ಎಷ್ಟು ಶಕ್ತಿ ಅಡಗಿದೆಯೋ ಅದಕ್ಕೂ ಹೆಚ್ಚು ಶಕ್ತಿ ನಮ್ಮಲ್ಲಿ ಅಡಗಿದೆ. ಅದನ್ನು ಜಾಗೃತಗೊಳಿಸಬೇಕಿದೆ. ಹೀಗಾಗಿ ಬಾಪೂಜಿಯವರು ಸದಾ ನೀವು ದಿವ್ಯ ಆತ್ಮವಾಗಿದ್ದೀರಿ, ನೀವು ಜಾಗೃತ ಆತ್ಮವಾಗಿದ್ದೀರಿ, ನೀವು ಪರಂ 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 ಆತ್ಮರಾಗಿರುವಿರಿ,
ನಿಮ್ಮಲ್ಲಿ ಬ್ರಹ್ಮಾಂಡವನ್ನೇ ರಚಿಸುವಷ್ಟು ಶಕ್ತಿ ಇದೆ ಎನ್ನುತ್ತಾರೆ. ಈ ಜೀವನ ನಮ್ಮದು. ಈ ಜೀವನದಲ್ಲಿ ಏನೇ ಬಂಧನಗಳಿದ್ದರೂ ಅವೆಲ್ಲವನ್ನು ಅನುಭವಿಸಲೇಬೇಕು. ಕರ್ತವ್ಯಗಳು ಏನೇ ಇದ್ದರೂ ಅವುಗಳನ್ನೆಲ್ಲ ಪೂರ್ಣಗೊಳಿಸಬೇಕು. ಈ ಜೀವನ ಪಯಣದಲ್ಲಿ ಬಹಳ ದೂರ ಸಾಗಬೇಕಿದೆ. ಇದೆಲ್ಲ ನಮ್ಮ ಮನಸ್ಸಿನ ಶಕ್ತಿಯ ಮೇಲೆ ಅವಲಂಬಿಸಿದೆ. ನಮಗೆ ಮುಕ್ತಿ ಸಿಗುವುದೋ ಅಥವಾ ಜೀವನ್ಮುಕ್ತಿ ಸಿಗುವುದು, ಇದೆಲ್ಲ ಆತ್ಮನ ಶಕ್ತಿಯನ್ನು ಅವಲಂಬಿಸಿದೆ. ಈ ಎಲ್ಲದಕ್ಕಾಗಿ ಭಗವಂತನಿಂದ ಸಹಾಯ ಪಡೆಯಬೇಕು. ಭಗವಂತ ನಮ್ಮ ಮೇಲೆ ಒಮ್ಮೆ ಕೃಪೆ ತೋರಿದರೂ ಸಾಕು, ನಮ್ಮಲ್ಲಿ ಜ್ಞಾನವು ಜಾಗೃತವಾಗುವುದು, ಅನಂತ ಸಮಯದ ಅಂಧಕಾರವು ದೂರವಾಗುವುದು. ಆ ಭಗವಂತನೇ ಪರಮ ಪ್ರಕಾಶವನ್ನು ನೀಡಲು ಸಾಧ್ಯ. ನನ್ನಲ್ಲಿ ಜ್ಞಾನವೆಂಬ ಬೆಳಕು ಮೂಡಿದಾಗ ಅಜ್ಞಾನವೆಂಬ ಅಂಧಕಾರ ದೂರವಾಗುವುದು. ಸದಾ ನಾವು ನಾನೊಂದು ಜಾಗೃತ ಆತ್ಮನಾಗಿದ್ದೇನೆ ಎಂಬ ಆತ್ಮ ಜಾಗೃತಿಯಲ್ಲೇ ಇರಬೇಕು. ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಸಹ ಇದರಿಂದ ಏನು ಫಲಿತಾಂಶ, ಅಂದರೆ ಇದರಿಂದ ಏನು ಫಲ ಸಿಗಬಹುದು, ಇದರಿಂದ ನನ್ನ ಆತ್ಮನ ಜಾಗೃತಿ ಆಗುವುದೇ ಅಥವಾ ನಾನು ಇನ್ನಷ್ಟು ಕರ್ಮ ಬಂಧನಗಳಿಗೆ ಒಳಗಾಗುತ್ತೇನೆಯೇ, ಇದರಿಂದ ಜೀವನ್ಮುಕ್ತಿ ಸಿಗುವುದೇ ಎಂದೆಲ್ಲ ತಿಳಿದು ಮುಂದುವರಿಯಬೇಕು. ಈ ದಾರಿಯಲ್ಲಿ ನಮಗೆ ಕಾಲೆಳೆಯುವವರು ಸಿಗುತ್ತಾರೆ. ಇದೆಲ್ಲ ಏನು ಹುಚ್ಚಾಟ, ಮಜಾ ಮಾಡಿಕೊಂಡು ಆನಂದವಾಗಿ ಜೀವನ ಬಾಳಿದರೆ ಸಾಕು, ಆಧ್ಯಾತ್ಮವೆಲ್ಲ ಇಷ್ಟು ಬೇಗ ಏಕೆ ಎಂದೆಲ್ಲ ಹೇಳುವಂತಹ ಜನರು ನಮ್ಮ ಜೀವನದಲ್ಲಿ ಸಿಗುತ್ತಾರೆ. ಆದರೆ ಅವರ ಆತ್ಮನ ಪಯಣ ಅವರಿಗೆ, ನಮ್ಮ ಆತ್ಮನ ಪಯಣ ನಮಗೆ. ನಾವು ಸದಾ ಸ್ಥಿತಪ್ರಜ್ಞರಾಗಿರುವುದನ್ನು ಕಲಿಯಬೇಕು. ಸುಖ ದುಃಖದಲ್ಲಿ ಸಮಾನ ಭಾವನೆಗಳೊಂದಿಗೆ ವಿಶ್ವ ಕಲ್ಯಾಣದ ಭಾವನೆಯೊಂದನ್ನು ಹೊರತುಪಡಿಸಿ ಏನನ್ನೂ ಸಹ ಬಯಸಬಾರದು. ಇದುವೇ ನಮ್ಮ ಆತ್ಮನ ಜರ್ನಿ ಆಗಿರಬೇಕು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.